1918 ಪಾರ್ಲಿಮೆಂಟ್ ಚುನಾವಣೆ ನಡೆಯಿತು. ಆಗ ಎಷ್ಟು ಗೆದ್ರಿ ನೀವು? ಹೇಳಿ ನೋಡೋಣ. ಒಂದು ಗೆಲ್ಲಿಲ್ಲ, ಎರಡಲ್ಲ ಎಲ್ರಿ ಗೆದ್ರಿ? ಶ್ಯಾಮಣ್ಣ ಒಬ್ಬರೇ ಗೆದ್ದಿದ್ದವರು, ಬೆಂಗಳೂರು ಶ್ಯಾಮಣ್ಣ ಒಬ್ಬರೇ ಗೆದ್ದಿದ್ದವರು ಜನತಾ ಪಾರ್ಟಿಯಿಂದ. ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು, ಕರ್ನಾಟಕದಲ್ಲಿ 28ಕ್ಕೆ 27 ಕಾಂಗ್ರೆಸ್ ಗೆಲ್ತು, ಒಂದು ಮಾತ್ರ ಶ್ಯಾಮಣ್ಣವ್ರು ಗೆದ್ರು. 1977ರಲ್ಲಿ 28ರಲ್ಲಿ KS ಹೆಗಡೆಯನ್ನು ಬಿಟ್ಟು ಕೆಂಗಲ್ ಹನುಮಂತಯ್ಯ ಇದ್ರು ಮುಖ್ಯಮಂತ್ರಿಗಳೇ. 77ರಲ್ಲಿ ಮಾರ್ಚಲ್ಲಿ ನಡೆದ ಚುನಾವಣೆ KS ಹೆಗಡೆಯವರು ಕೆಂಗಲ್ ಹನುಮಂತಯ್ಯನ ಎದುರೆ ನಿಂತದ್ದು ಒಂದು ಬಿಟ್ರೆ 27 ಕಾಂಗ್ರೆಸ್. ನೀವೆಲ್ಲ ಗೆದ್ದದು 18ನಲ್ಲಿ. ಆಗಲ್ಲ, 77ರಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿತ್ತಂದ್ರೆ. ಜನತಾದ ಬಿಜೆಪಿ ಭಾರತೀಯ ಜನತಾ ಪಕ್ಷ ರಚನೆಯಾದದ್ದು 1918ನಲ್ಲಿ. ಅಲ್ಲಿವರೆಗೆ ಜನಸಂಘ ಇತ್ತು, ಜನತಾ ಪಾರ್ಟಿ ಒಳಗಡೆ ಸೇರ್ಕೊಂಡಿದ್ರು. ಅದೇ ಜನತಾ ಪಾರ್ಟಿ ನೀವು ಕ್ಲೈಮ್ ಮಾಡಕ್ಕಾಗಲ್ಲ, ಜನಸಂಘವೂ ಸೇರಿದಂತೆ ನಮ್ದು ಜನತಾ ಪಾರ್ಟಿ ಹೇಳಕ್ಕಾಗಲ್ಲ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಈಗ ನರೇಂದ್ರ ಮೋದಿ ಅವರ ಕಾಲದ ಬಗ್ಗೆ ಹೇಳಿ. ಇಲ್ಲಿವರೆಗೆ ಏನ್ ನಡೆದಿದೆ? 27 ಗೆದ್ದಿತ್ತು ಅಂತ ನಾನು ಹೇಳಿದೆ ಅವಾಗ ಜನತಾ ಪಕ್ಷದಲ್ಲಿ ಎಲೆಕ್ಷನ್ ಬಂದಂತ ನೋಡಕತ್ತೀರಿ. ಈಗ ನಾವು 25 ಗೆದ್ದಿದ್ದೇವೆ, 28 ಗೆಲ್ತೇವೆ ಅಂದ್ರೆ ತಪ್ಪೇನಿಲ್ಲ. ಮುಖ್ಯಮಂತ್ರಿಗಳೇ, ಏನ್ ಆಧಾರ ಅಂತ ನೀವು ಕೇಳ್ತೀರಲ್ಲ? ಕಳೆದ ಚುನಾವಣೆಯಲ್ಲಿ 25 ನಾವು ಗೆದ್ದಿದ್ದೇವೆ, 28 ಗೆಲ್ತೇವೆ ಅಂದ್ರೆ ತಪ್ಪೇನಿಲ್ಲ. ಈಗ ಮಾನ್ಯ ಅಧ್ಯಕ್ಷರೇ, ನಾನು ಈ ಬರ್ತಕ್ಕಂಥ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹಿಂದಿನ ಚುನಾವಣೆ ಬಗ್ಗೆ ಮಾತಾಡ್ತಾ ಇಲ್ಲ, 1980ನೇ ಚುನಾವಣೆ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಚುನಾವಣೆ ಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು ಕನಿಷ್ಠ 20 ಸ್ಥಾನಗಳನ್ನ ಗೆಲ್ತೀವಿ. ನಿಮ್ ತರ 28ಕ್ಕೆ 28 ಗೆಲ್ತೀವಿ ಅಂತ ಸುಳ್ಳು ಹೇಳಕ್ ಹೋಗಲ್ಲ. ನಾವು 25 ಗೆದ್ದವರು 28 ಗೆಲ್ತೇವೆ ಅಂತ ಹೇಳ್ತೇವೆ. ಗೊತ್ತಾಗ್ತಲ್ಲ, ಪುಟ್ಟಣ್ಣ ಎಲೆಕ್ಷನ್ ಗೊತ್ತಾಯ್ತಲ್ಲಪ್ಪ. ಪುಟ್ಟಣ್ಣ ಎಲೆಕ್ಷನ್ ನಡೀತಲ್ಲ, ಪುಟ್ಟಣ್ಣ ಹೇಳಿ ಸರ್, ಪುಟ್ಟಣ್ಣ ಜೆಡಿಎಸ್ ಅಲ್ಲೂ ಗೆದ್ದಿದ್ದಾರೆ. ರಾಜಕೀಯವಾಗಿ ಪ್ರಜ್ಞೆ ಇರೋರು ಓಟ್ ಹಾಕಿರ್ತಕ್ಕಂಥದ್ದು. ಪುಟ್ಟಣ್ಣ ಜೆಡಿಎಸ್ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಇಬ್ರು ಸೇರ್ಕೊಂಡಿದ್ರಿ, ಗೊತ್ತಾಯ್ತಾ? ಪುಟ್ಟಣ್ಣ ಅವ್ರ ಗೆಲುವು ವೈಯಕ್ತಿಕ ಸೇರ್ಕೊಂಡಿದ್ರಿ. ಆದ್ರೂ ಕೂಡ ಪುಟ್ಟಣ್ಣವರು 1506 ಮತಗಳ ಅಂತರದಿಂದ ಗೆದ್ದಿದ್ದಾರೆ. 1506 ಮತಗಳಿಂದ ಜನ ನಿಮಗೆ ಪರ್ಮನೆಂಟ್ ಆಗಿ ವಿರೋಧ ಪಕ್ಷದಲ್ಲಿ ಇರಿ ಅಂತ ಹೇಳಿದ್ದಾರೆ. ಹೇಳ್ತೀರಲ್ಲ, 25 ಗೆದ್ದವ್ರು ನಾವೇನ್ ಹೇಳ್ಬೇಕು? ಚುನಾವಣೆ ಬರ್ಲಿ, ಈ ಸದನದಿಂದ ನೀವೊಂದು ಲೋಕಸಭೆಗೆ ನಿಂತ್ಕೊಳ್ಳಿ. ಇಲ್ಲ, ನಾನು ನಿಲ್ಬೇಕಂತ ಆಸೆಯಲ್ಲಿದ್ದೆ. ಈಗ ಪೂಜಾರ್ರೆ, ನೀವು ಮಂಗಳೂರು ನಿಂತ್ಕೊಳ್ರಿ. ಹಾಗೆಲ್ಲ ಸರ್, ಕೇಳಿ ಸರ್, ನನಗೇನಾಗಿದೆ ಇಲ್ಲ ಇಲ್ಲ ನನಗೆ ನೋಡೋಣ, ನೀವು ಯಾವಾಗಲೂ ಸರ್ ನನ್ನ ಮನಸ್ಸೊಳಗೆ ಹೇಳ್ತೇನೆ. ಇರಿ ಪೂಜಾರ ಬಗ್ಗೆ ಮಾತಾಡ್ಲಿ. ಗೆಲ್ಬೇಕಾದ್ರೆ ಪೂಜಾರನ ಪ್ರತಿಯೊಬ್ರು ಕರ್ಕೊಂಡು ಹೋಗ್ತಾರೆ, ಇವ್ರು ಬಂದ್ರೆ ವೋಟ್ ಬರ್ತದೆ ಅಂತ. ಗೆದ್ದ ಮೇಲೆ ಸರ್ ಮಂಗಳೂರಿಗೆ ಮಂತ್ರಿ ಆಗ್ತಂದ್ರೆ ಅವ್ರು ಮಾಡಬಾರ್ದು ಅಂತಾರೆ. ಬೇರೆ ಹಣಕತೆ ಹೇಳ್ತಾರೆ ಸರ್. ಈಗ ನೀರು ಹರಿದೋಗಿದೆ ನಮ್ಮ ಮನಸ್ಸೊಳಗೆ ಏನಿದೆ ಅಂದ್ರೆ ಸ್ವಾಭಾವಿಕ ಹೇಳಿದ್ರು. ನೀವು ಕರ್ನಾಟಕದ ಆದ್ರೆ ಮೊನ್ನೆ ಮಾದೇವಪ್ಪನವರು ಮಾತಾಡ್ತಾ ಯಾರು ಬೇಕಾದ್ರೂ ಚುನಾವಣೆ ನಿಲ್ಲಬಹುದು ಸಮರ್ಥರಲ್ಲಿ CM DCM ಸೇರಿ ಅಂತ ಹೇಳಿದ ನಂತರ ನನಗೇನ್ ಅನ್ಸುತ್ತೆ ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ವಾದ ಮಾಡ್ಲಿಕ್ಕೆ ನೀವು ಸಮರ್ಥರು ಸರ್.